ಇಂದಿನಿಂದ ಪಬ್ಲಿಕ್ ಟಿವಿಯ 7ನೇ ಆವೃತ್ತಿಯ ವಿದ್ಯಾಪೀಠ ಮೆಗಾ ಎಜುಕೇಷನ್ ಎಕ್ಸ್ಪೋ ನಡೀತಾ ಇದೆ. ಇವತ್ತಿನಿಂದ 2 ದಿನಗಳ ಕಾಲ ಈ ಮೆಗಾ ಎಜುಕೇಷನ್ ಎಕ್ಸ್ಪೋ ನಡೀಲಿಕ್ಕಿದೆ. ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ನಡೀತಾ ಇರುವಂತಹ ಎಕ್ಸ್ಪೋಗೆ ಉತ್ತಮ ರೆಸ್ಪಾನ್ಸ್ ಕೂಡ ಜನರಿಂದ ಸಿಗ್ತಾ ಇದೆ. ಎಕ್ಸ್ಪೋದಲ್ಲಿ 112ಕ್ಕೂ ಹೆಚ್ಚು ಎಜುಕೇಷನ್ ಸಂಸ್ಥೆಗಳು ಭಾಗಿಯಾಗಿದೆ. ಶೈಕ್ಷಣಿಕ ಮೇಳಕ್ಕೆ ಬರೋರಿಗೆ ಆಕರ್ಷಕ ಉಡುಗೊರೆ, ಲಕ್ಕಿ ಮೂಲಕ ಆಕರ್ಷಕ ಬಹುಮಾನ ಗೆಲ್ಲುವಂತಹ ಸುವರ್ಣಾವಕಾಶ ಕೂಡ ಇದೆ. ಮೊದಲ ಬಾರಿಗೆ ಮತದಾನ ಮಾಡಿದ ವಿದ್ಯಾರ್ಥಿಗಳಿಗೆ ವಿಶೇಷ ಬಹುಮಾನವನ್ನು ಕೊಟ್ಟು ಗೌರವಿಸುವ ಕೆಲಸ ಕೂಡ ಆಗ್ತಾ ಇದೆ. ಈಗಾಗಲೇ ಶೈಕ್ಷಣಿಕ ತಜ್ಞರುಗಳಿಂದ ವಿಶೇಷ ಉಪನ್ಯಾಸದ ಕಾರ್ಯಕ್ರಮ ಕೂಡ ಇರುತ್ತೆ. PUC ಬಳಿಕ ಮುಂದಿನ ವಿದ್ಯಾಭ್ಯಾಸಗಳ ಮಾಹಿತಿಗಾಗಿ ಒಂದೇ ಸೂರಿನಡಿ 10 ಹಲವು ಆಯ್ಕೆಗಳು ನಿಮ್ಮನ್ನ ಕೈ ಬೀಸಿ ಕರೀತಾ ಇದೆ. ಸೊ ತಡ ಯಾಕೆ ಮಾಡ್ತಾ ಇದ್ದೀರಾ? ಇನ್ನು ಕೂಡ PUC ನಂತರ ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂದ್ರೆ ಅರಮನೆ ಮೈದಾನದ ಗಾಯತ್ರಿ ವಿಹಾರಕ್ಕೆ ಹೋಗಿ 2 ದಿನಗಳ ಕಾಲ ನಡೆಯುವ ಮೆಗಾ ಎಜುಕೇಷನ್ ಎಕ್ಸ್ಪೋನಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ನಿಮಗೆ ಬೇಕಾಗಿರುವಂತಹ ಜ್ಞಾನಾರ್ಜನೆಯನ್ನ ಈಸಿಯಾಗಿ ಮಾಡ್ಕೊಳ್ಬಹುದು. 7 ವರ್ಷದ ಹಿಂದೆ ನಾವು ಇದನ್ನೆಲ್ಲ ಪ್ರಾರಂಭ ಮಾಡುವಾಗ ಬೇಸಿಕಲಿ ನನಗೆ ಇವೆಲ್ಲ ಪ್ರಾಕ್ಟೀಸ್ ಇರಲಿಲ್ಲ. ಈ ಥರ ಎಕ್ಸ್ಪೋಗಳು ಮಾಡೋದು, ಜನನ ಸೇರಿಸೋದು, ಅವ್ರಗಳ ಜೊತೆ ಎಲ್ಲ ನಾವು ತುಂಬ ಪಬ್ಲಿಕ್ ರಿಲೇಷನ್ಸಲ್ಲಿ ಮೇಂಟೈನ್ ಮಾಡ್ಕೊಂಡು ಇರೋದು, ಈ ಕಲ್ಚರ್ ಎಲ್ಲ ನನಗಿರಲಿಲ್ಲ. ನನ್ನ ಕಲ್ಚರ್ ಏನಿತ್ತು, ಜರ್ನಲಿಸ್ಟ್ ಆಗಿ ಪ್ರಿಂಟಲ್ಲಿ ಇದ್ದಾಗಲಿಂದ ಡ್ಯಾಮ್ ಡೋಮ್ ಅಂತ ಯಾರನ್ನೂ ಕೇರ್ ಮಾಡದೆ ಪಾಸ್ ಆಗ್ತಾ ಇರ್ಬೇಕು, ನನ್ನ ಪಾಡಿಗೆ ನನಗೆ ಯಾವ ಸಂಬಂಧ ಇವೆಲ್ಲ ಅಂತ. ಆಮೇಲೆ ರಿಯಲೈಸ್ ಆಯಿತು ಜೀವನದಲ್ಲಿ ಅದು ಅಷ್ಟೇ ಅಲ್ಲ, ಬೇರೆ ಭಾಗನೂ ಇದೆ ಅಂತ. ಬಟ್ ಈ 7 ವರ್ಷದಲ್ಲಿ ನಾನು ಭಾಳ ತಂದೆ ತಾಯಿಗಳು ಇಲ್ಲಿಗೆ ಬಂದು ತುಂಬ ಸ್ಕೂಲ್ಸ್ ಹತ್ರಕ್ಕೆ ಹೋಗಿ ಮಕ್ಕಳನ್ನ ಸೇರಿಸಿರ್ಬೋದು, ಸಂತೋಷ ಪಟ್ಟಿರ್ಬೋದು. ಅದಕ್ಕಿಂತ ಹೆಚ್ಚಾಗಿ ನಾನು ಹೇಳೋದು, ಈ 7 ವರ್ಷದಲ್ಲಿ ನಾನೊಂದು ವೆರಿ ಪರ್ಸನಲ್ ಲೆವೆಲ್ನಲ್ಲಿ ಒಂದು 8-10 ಗ್ರೇಟ್ ಫ್ರೆಂಡ್ಸನ್ನು ಸಂಪಾದನೆ ಮಾಡಿದ್ದೀನಿ. ಲೈಕ್ ಆಲ್ ಆಫ್ ದೆಮ್, ದ್ಯಾಟ್ಸ್ ಅನ್ ಇಮ್ಮೆನ್ಸ್ ಹ್ಯಾಪಿನೆಸ್ ನನಗದು. ನನಗೆ ಒಂಥರ ದೇ ಹ್ಯಾವ್ ಆಲ್ ಬಿಕಮ್ ಒಂಥರ ಇನ್ಸ್ಪಿರೇಷನ್, ಒಂಥರ ಗೈಡ್ಸು. ಕೆಲವು ಕಡೆ ಭಾಳ ಸಂತೋಷ ಆಗತ್ತೆ ನನಗೆ ಇವರ ಗೆಳೆತನಗಳನ್ನು ಸಂಪಾದನೆ ಮಾಡಿದ್ದು. ಇದು ಚುನಾವಣೆ ಸಮಯ, ಹಾಗಾಗಿ ಸಾಮಾನ್ಯ ಮೈಕ್ ಸಿಕ್ಕಿದ್ರೆ ಕಷ್ಟ, ಎಲ್ಲರೂ ಮಾತಾಡೋರೇ ಇದ್ದೀವಿ. ನಿನ್ನೆ 1 ಪೋರ್ಷನ್ ಆಫ್ ಕರ್ನಾಟಕ ಹ್ಯಾಸ್ ಎಲೆಕ್ಟೆಡ್ ನಮ್ಗೆ ಯಾರು ಬೇಕು ಜನ ಅನ್ನೋದನ್ನು. ಅದು ರಾಜಕಾರಣಿಗಳದ್ದು ಇಷ್ಟ, ಅದು ಡೆಮೋಕ್ರಸಿನಲ್ಲಿ ನಾವು ಜನ ವಿ ಹ್ಯಾವ್ ಸೆಲೆಕ್ಟೆಡ್ ಇಟ್. ಆದರೆ ಈಗ ನಡೀತಾ ಇರೋದು ಇಟ್ಸ್ ಎ ಕ್ವಶನ್ ಆಫ್ ಅವರ್ ಓನ್ ಚಿಲ್ಡ್ರನ್ಸ್ ಲೈಫ್ ಕ್ವಶನ್. ಈ ಆಯ್ಕೆಯನ್ನು ಅಷ್ಟೇ ಗಂಭೀರವಾಗಿ ಮಾಡಬೇಕು. ಓಟ್ ಹಾಕಕ್ಕೆ ಎಷ್ಟು ಗಂಭೀರವಾಗಿ ಬನ್ನಿ ಅಂತ ಕರಿತೀವೋ ಅದಕ್ಕೆ 10 ಟೈಮ್ಸ್ ಗಂಭೀರವಾಗಿ ಇದನ್ನು ಮಾಡಬೇಕು ನಾವು. ಯಾಕಂದರೆ ನೆಕ್ಸ್ಟ್ ಜನರೇಷನ್ಗೆ ನಮ್ಮ ಸೆಲೆಕ್ಷನ್ ಪ್ರಾಸೆಸ್ ಸರಿ ಇಲ್ಲದೆ ಇದ್ದರೆ ಎನಿಥಿಂಗ್ ಎಲ್ಸ್ ಯು ಡೂ ಕುಡ್ ಬಿ ಎ ವೇಸ್ಟ್. ಒನ್ ಗ್ರೇಟ್ ಚೈಲ್ಡ್, ಎ ಬ್ರಿಲಿಯಂಟ್ ಚೈಲ್ಡ್ ರಾಂಗ್ಲಿ ಇನ್ ಎ ರಾಂಗ್ ಪ್ಲೇಸಲ್ಲಿ ಇದ್ದು ಬಿಟ್ರೆ ದಟ್ ಚೈಲ್ಡ್ ಹ್ಯಾಸ್ ನೋ ಫ್ಯೂಚರ್. ಒಂದು ಆರ್ಡಿನರಿ ಚೈಲ್ಡ್, ಮೀಡಿಯಂ ರೇಂಜಲ್ಲಿರ್ಬೋದಾದ ಮಗು ಒಂದು ಗ್ರೇಟ್ ಇನ್ಸ್ಟಿಟ್ಯೂಷನ್ ಒಳಕ್ಕೆ ಹೋದರೆ ಗ್ರೇಟ್ ಆಗೋ ಚಾನ್ಸಸ್ ಇದೆ. ಕಡಿಮೆ ಇದ್ದಿದ್ದನ್ನು ಜಾಸ್ತಿ ಮಾಡಿಸ್ಬೋದು, ಜಾಸ್ತಿ ಇದ್ದಿದ್ದನ್ನು ಕಡಿಮೆ ಮಾಡಿಸೋದು ಭಾಳ ಕಷ್ಟ. ಹಾಗಾಗಿ ಪೇರೆಂಟ್ಸು ಈ ಸರಿನೂ ಗುಡ್ ಸೆಲೆಕ್ಷನ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. 110 ಇನ್ಸ್ಟಿಟ್ಯೂಷನ್ ಈ ಸರಿ ಇದೆ ಅಂತ ಹೇಳಿದ್ರು. ಅದನ್ನು ಆರಿಸ್ಕೊಳ್ಳೋದು, ಅದಕ್ಕೆ ಒಂದು ಜಾಗ ಆಗೋದು, ಐ ಥಿಂಕ್ ಇಟ್ಸ್ ಒನ್ ಆಫ್ ದಿ ಗ್ರೇಟ್ ಚಾನ್ಸಸ್. ಅದು ಒಕೇಶನು ನಮಗೆಲ್ಲ ಈ ಫೆಸಿಲಿಟಿ ಇರಲಿಲ್ಲ. ನಾವು SLC ಪಾಸ್ ಆದರೆ PUCಗೆ 10 ಕಾಲೇಜ್ಗೆ ಅರ್ಜಿ ಹಾಕಬೇಕಿತ್ತು. ಯಾವುದಕ್ಕೆ ಸಿಕ್ತಿತ್ತೋ ಇಲ್ವೋ ಗೊತ್ತಿಲ್ಲ. ವಿ ವರ್ ರನ್ನಿಂಗ್ ಅರೌಂಡ್ ಫ್ರಮ್ ಒನ್ ಕಾಲೇಜ್ ಟು ಅನದರ್ ಕಾಲೇಜ್. ಆ ಅಪ್ಲಿಕೇಶನ್ ತೊಗೊಳಕ್ಕೆ 3 ದಿನ ಓಡಾಡ್ತಿದ್ವಿ. ಆಮೇಲೆ ಅಪ್ಲಿಕೇಶನ್ ಕೊಡಕ್ಕೆ 3 ದಿನ ಓಡಾಡ್ತಿದ್ವಿ. ಆಮೇಲೆ ಆ ಅಪ್ಲಿಕೇಶನಲ್ಲಿ ಒಂದು ಸಣ್ಣ ಯಾವುದೋ ಅಟ್ಯಾಚ್ಮೆಂಟು, ಏನೋ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟೋ ಒಂದು ಇನ್ಕಮ್ ಸರ್ಟಿಫಿಕೇಟೋ ಮಿಸ್ಸಿಂಗ್ ಅಂದ್ಬಿಟ್ಟು ಅದಕ್ಕೆ 2 ದಿನ ಓಡಾಡ್ತಿದ್ವಿ. ಆ ತಹಸೀಲ್ದಾರ್ ಆಫೀಸ್ಗೆ ಹೋದರೆ 4 ದಿನ. ನಮಗೆ ಒಂದು ಇನ್ಕಮ್ ಸರ್ಟಿಫಿಕೇಟ್ ತಗೋಬೇಕು ನಾವು ಅಂತಂದರೆ 4 ದಿನ ತಿರುಗ್ತಿದ್ವಿ ತಹಸೀಲ್ದಾರ್ ಆಫೀಸಲ್ಲಿ. ಒಂದು 3 ದಿನ ಬರೋಕ್ಕೆ ಕೇಳುವ, 4ನೇ ದಿನ ಕೊಡುವ. ದಿ ವೇ ಥಿಂಗ್ಸ್ ಹ್ಯಾವ್ ಚೇಂಜ್ಡ್ ಟುಡೇ, ಇಟ್ಸ್ ಅನ್ ಅಮೇಝಿಂಗ್. ಇದು ಅದಕ್ಕೆ ಅವಕಾಶ ನಿಮಗೆಲ್ಲ ಲಭಿಸಿದೆ. ಗಾಡ್ ಹ್ಯಾಸ್ ಕ್ರಿಯೇಟೆಡ್ ಸಚ್ ಗ್ರೇಟ್ ಆಪರ್ಚುನಿಟಿ. ಬಟ್ ಅವನು ಹಿ ಕ್ರಿಯೇಟ್ಸ್ ದಿ ಆಪರ್ಚುನಿಟಿ, ಬಟ್ ಅದನ್ನು ಯೂಸ್ ಮಾಡ್ಕೊಳ್ಳೋದು ಆರ್ಡಿನರಿ ಮಾರ್ಟಲ್ಸ್ ಆಗಿದ್ದು ನಾವು. ಹಾಗಾಗಿ ಲೆಟ್ಸ್ ಡೂ ಎ ಗುಡ್ ಜಾಬ್ ಫ್ರಮ್ ಇನ್ಸ್ಟಿಟ್ಯೂಷನ್ ಸೈಡ್. ನಾನು ಹೇಳ್ತೀನಿ ಪೇರೆಂಟ್ಸ್ ಕಡೆಯಿಂದ ಆಲ್ ದ ಬೆಸ್ಟ್, ಸೆಲೆಕ್ಟ್ ದ ಗುಡ್, ಸೆಲೆಕ್ಟ್ ದ ಬೆಸ್ಟ್ ಫಾರ್ ದಿ ಬೆಟರ್ ಆಫ್ ಯುವರ್ ಓನ್ ಚಿಲ್ಡ್ರನ್.
ಪಬ್ಲಿಕ್ ಟಿವಿ ಮುಖ್ಯಸ್ಥರಾಗಿರುವಂತಹ ಎಚ್ ಆರ್ ರಂಗನಾಥ್ ಸರ್ ಈಗಷ್ಟೇ ಹೇಳ್ತಾ ಇದ್ರು, ಈ ಎಜುಕೇಷನ್ ಎಕ್ಸ್ಪೋ ಎಷ್ಟು ಯೂಸ್ಫುಲ್ ಆಗುತ್ತೆ ಜನರಿಗೆ, ಟೈಮ್ ಸೇವಿಂಗ್ ಒಂದು, ಜೊತೆಗೆ ಹಲವು ಆಯ್ಕೆಗಳು ನಿಮ್ಮ ಮುಂದೆ ಇರುತ್ತೆ. ಸೊ ವೈಸ್ ಆಗಿ ಚೂಸ್ ಮಾಡಿ, ಜೊತೆಗೆ ವಿದ್ಯಾರ್ಥಿಗಳ ಭವಿಷ್ಯ ಇನ್ನೂ ಬ್ರೈಟರ್ ಆಗೋದಕ್ಕೆ ಸಹಾಯ ಆಗುತ್ತೆ. ಇದು ವಿದ್ಯಾಪೀಠದ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಅನ್ನ ಪೋಷಕರು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರು.